ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ಸುನೀಲಾರಾಧ್ಯ. ಚಿಕ್ಕಬಳ್ಳಾಪುರದ ಜಿಲ್ಲಾಡಳಿತ ಭವನದಲ್ಲಿ ಸಾವಿಗೀಡಾಗಿದ್ದ ಬಾಬುವಿನ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಜಿಒಇಒ ಅಂದರೆ ಗವರ್ನಮೆಂಟ್ ಔಟ್ಸೋರ್ಸ್ ಎಂಪ್ಲಾಯ್ ಆರ್ಗನೈಸೇಷನ್ ಸರ್ಕಾರಿ ಹೊರಗುತ್ತಿಗೆ ನೌಕರರ ಸಂಘ ಇಂದು ಫೀಲ್ಡ್ಗಿಳಿದಿದೆ. ಮೃತ ಬಾಬು ಜಿಲ್ಲಾಡಳಿತ ಭವನದಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಚಾಲಕನಾಗಿ ಕಾರ್ಯನಿರ್ವಹಿಸುತ್ತಿದ್ದ ಸಂಗತಿ ಎಲ್ಲರಿಗೂ ಗೊತ್ತೇ ಇದೆ. ಅದರಂತೆ ಹೊರಗುತ್ತಿಗೆ ನೌಕರರ ಕ್ಷೇಮಾಭಿವೃದ್ಧಿಗೆಂದೇ ಸ್ಥಾಪಿತವಾಗಿರುವ ಸಂಘಟನೆಯಾದ ಸರ್ಕಾರಿ ಹೊರಗುತ್ತಿಗೆ ನೌಕರರ ಸಂಘವು ಮೃತ ಬಾಬುವಿನ ಪರವಾಗಿ ಇಂದು ಜಿಲ್ಲಾಡಳಿತ ಭವನಕ್ಕೆ ಎಂಟ್ರಿ ಕೊಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿದೆ. ಬಾಬು ಹೊರಗುತ್ತಿಗೆ ನೌಕರರಾಗಿ ಕಾರ್ಯನಿರ್ವಹಿಸುತ್ತಿದ್ದ. ಇದೀಗ ಕೆಲ ಗಂಭೀರ ಆರೋಪಗಳನ್ನು ಬರೆದಿಟ್ಟು ಸಾವಿಗೆ ಶರಣಾಗಿದ್ದಾನೆ. ಆತನಿಗೆ ಸರ್ಕಾರ ಮತ್ತು ಜಿಲ್ಲಾಡಳಿತದಿಂದ ಬರಬೇಕಾದ ಎಲ್ಲ ಸೌಲಭ್ಯಗಳು ಮತ್ತು ಅನುಕೂಲಗಳನ್ನು ಒದಗಿಸಬೇಕೆಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಸಂಘಟನೆಯ ಪದಾಧಿಕಾರಿಗಳು. ಇದೇ ಸಮಯದಲ್ಲಿ ಸರ್ಕಾರಿ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಸುಧಾಕರ್ ರವರು ಸುಮನ್ ಟಿವಿಯೊಂದಿಗೆ ಮಾತನಾಡಿದರು. ನಮ್ಮ ಸಂಘಟನೆಯು ರಾಜ್ಯದ ಯಾವುದೇ ಸರ್ಕಾರಿ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೊರಗುತ್ತಿಗೆ ನೌಕರರಿಗೆ ಅನ್ಯಾಯವಾದರೂ ನಿಷ್ಪಕ್ಷಪಾತವಾಗಿ ದನಿ ಎತ್ತುತ್ತದೆ. ಅದರಂತೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ದಿನ ಚಿಕ್ಕಬಳ್ಳಾಪುರದ ಜಿಲ್ಲಾ ಕಚೇರಿಗೆ ಬಂದಿದ್ದೇವೆ. ಮೃತ ಬಾಬುವಿಗೆ ಸರ್ಕಾರದಿಂದ ಬರಬೇಕಾದ ಸವಲತ್ತುಗಳನ್ನು ಅತ್ಯಂತ ತ್ವರಿತವಾಗಿ ನೀಡಬೇಕೆಂದು ಒತ್ತಾಯಿಸಿ ವಿನಂತಿ ಪತ್ರವನ್ನು ನೀಡಿದ್ದೇವೆ ಎಂದರು. ಮೃತ ಬಾಬುವಿಗೆ ಜಿಲ್ಲಾಡಳಿತ ಮತ್ತು ಸರ್ಕಾರದ ಕಡೆಯಿಂದ 8 ಲಕ್ಷದಷ್ಟು ಸಹಾಯಧನ ಬರಬೇಕಿದೆ ಮತ್ತು PF ವಗೈರಾಗಳು ಬರಬೇಕಿದೆ. ಇದೇ ಅಲ್ಲದೆ ಮೃತ ಬಾಬುವಿನ ಕುಟುಂಬದಲ್ಲಿ ಒಬ್ಬರಿಗೆ ಸರ್ಕಾರಿ ಉದ್ಯೋಗ ನೀಡುವ ಅವಕಾಶವೂ ಸಹ ಇದೆ ಮತ್ತು ಬಾಬುವಿನ ಮಕ್ಕಳ ಸಂಪೂರ್ಣ ಓದಿನ ಖರ್ಚನ್ನು ಕೂಡ ಸರ್ಕಾರ ಮತ್ತು ಜಿಲ್ಲಾಡಳಿತವೇ ಭರಿಸಬೇಕಿದೆ. ಈ ಎಲ್ಲ ಅಂಶಗಳು ಕಾನೂನಿನಲ್ಲಿವೆ ಎಂದು ವಿವರಿಸಿದರು ಸರ್ಕಾರಿ ಹೊರಗುತ್ತಿಗೆ ನೌಕರರ ರಾಜ್ಯಾಧ್ಯಕ್ಷರಾದ ಸುಧಾಕರ್ ರವರು. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಸಂಘಟನೆಯ ಮೂಲ ಮತ್ತು ಎಲ್ಲಿ ನಿಮ್ಮ ಕಚೇರಿ ಮತ್ತು ಏನು ನಿಮ್ಮ ಸಂಘಟನೆ? ನಮ್ಮದು ಕೇಂದ್ರ ಕಚೇರಿ ಬಂದು ಏರ್ಪೋರ್ಟ್ ಪಕ್ಕದಲ್ಲಿ ದೇವನಹಳ್ಳಿಯಲ್ಲಿದೆ. ಸೊ ನಮ್ಮದು ಮುಖ್ಯ ಉದ್ದೇಶ ಏನಂದರೆ ಹೊರಗುತ್ತಿಗೆ ನೌಕರು ಎಲ್ಲಿ ಕೆಲಸ ಮಾಡ್ತಾರೋ ಅವ್ರ ಮೂಲಭೂತಗಳಿಗೆ ಯಾವತ್ತೂ ಧಕ್ಕೆ ಆಗುತ್ತೋ, ಅವ್ರಿಗೆ ಬರೋತ್ತ ಅಂತ ಏನೋ ಸರ್ಕಾರದ ಸೌಲಭ್ಯಗಳು ಯಾವತ್ತೂ ಅಡಚಣೆ ಆಗುತ್ತೋ ಅಂತ ಪರವಾಗಿ ನಾವು ಹೋರಾಟ ಮಾಡೋಂಥದ್ದು ನಾವು ಆರ್ಗನೈಸೇಷನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗಾಗಲೇ ಎಲ್ಲ ಜಿಲ್ಲಾ ಮಟ್ಟದಲ್ಲೂ ಮತ್ತು ತಾಲೂಕು ಮಟ್ಟದಲ್ಲೂ ನಮ್ಮ ಆರ್ಗನೈಸೇಷನ್ ಗ್ರೌಂಡ್ ಲೆವೆಲಲ್ಲಿದೆ ಮತ್ತು ಎಲ್ಲ DC ಆಫೀಸ್ಗಳಲ್ಲೂ ನಮ್ಮ ಸಂಘಟನೆ ಸಕ್ರಿಯವಾಗಿ ನಡೀತಾ ಇದ್ದಾವೆ. ಇವತ್ತು ನಮ್ಮ ಬಾಬು ಅನ್ನೋರು ಕಾರ್ ಚಾಲಕದ ಬಾಬು ಅನ್ನೋರು ಇವತ್ತು ಮಾಡ್ಕೊಂಡಿದ್ದಾರೆ. ಪ್ರಚೋದನೆ ಕೊಟ್ಟರು ಇನ್ನೊಂದು ಆ ವ್ಯಕ್ತಿಗಳು ಕೂಡಲೇ ಬಂಧ ಮಾಡಬೇಕು. ಫಸ್ಟ್ ಆಗ್ರಹ ನಮ್ಮದು ಕೂಡಲೇ ಬಂಧ ಮಾಡಿ ಕಾನೂನು ಪ್ರಕಾರ ಅವ್ರನ್ನ ಏನೇನು ಶಿಕ್ಷೆ ಒಳಪಡಿಸ್ಬೇಕು. ಅದ್ರ ಜೊತೆಗೆ ಅಟ್ರಾಸಿಟಿ ಆಕ್ಟ್ ಹಾಕಿರೋದ್ರಿಂದ ನಮ್ಮ ಹುಡುಗ ಒಬ್ಬ ದಲಿತ ಹುಡುಗನ ಆಗಿರೋದ್ರಿಂದ ಸೊ ದಲಿತ ಅನ್ನೋದಕ್ಕಿಂತ ಹೊರಗುತ್ತಿಗೆ ನೌಕರನ ಕನ್ಸರ್ನ್ ಮೇಲೆ ನಾನು ಮಾತಾಡ್ತಾ ಇದ್ದೀನಿ. ಅವ್ರು ಸರ್ಕಾರದಿಂದ ಬರುವಂಥ ಏನು 8 ಲಕ್ಷ ಚಿಲ್ಲರೆ ಪರಿಹಾರ ಆಗಿರ್ಬೋದು ಮತ್ತು ಅವ್ರಿಗೆ ಒಂದು ಸರ್ಕಾರಿ ಉದ್ಯೋಗ ಕೊಡಬೇಕು ಮತ್ತು ಅವ್ರ ಮಕ್ಕಳಿಗೆ ಶಿಕ್ಷಣ ಇಡೀ ಅವರು ಎಷ್ಟು ಶಿಕ್ಷಣ ಮಾಡ್ತಾರೋ ಅದನ್ನು ಸರ್ಕಾರದಿಂದ ಭರಿಸಲೇಬೇಕು ಅಂತೇಳಿ ಕಾನೂನಲ್ಲಿ ಅವಕಾಶ ಇದೆ. ಆ ಕೆಲಸ ಮಾಡಲಿ ಅಂತೇಳಿ ಇವತ್ತು ನಾವು ಜಿಲ್ಲಾಡಳಿತದಲ್ಲಿ ಮನೆ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ. ಇದಲ್ಲದೆ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಅಧೀಕ್ಷಕರ ಕಚೇರಿಗೆ ಕೂಡ ತಮ್ಮ ತಂಡ ಭೇಟಿ ನೀಡಿ ಪ್ರಕರಣದ ತನಿಖೆ ಚುರುಕುಗೊಳಿಸಿ FIR ಆದರೆ ಸಾಲದು, ಆದಷ್ಟು ಬೇಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಬೇಕು ಎಂದು ಮಾನ್ಯ ಜಿಲ್ಲಾ ಅಧೀಕ್ಷಕರಲ್ಲಿ ವಿನಂತಿಸಿಕೊಳ್ಳುತ್ತೇವೆ ನಮ್ಮ ಸಂಘಟನೆ ಎಂದರು ಮಾನ್ಯ ಸುಧಾಕರ್ ರವರು. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಒಂದು ನೇಣಾಕೊಳ್ಳೋ ಪರಿಸ್ಥಿತಿಗೆ ಒಬ್ಬ ಹೊರಗುತ್ತಿಗೆ ನೌಕ ಬಂದಿದ್ದಾರೆ ಅಂತಂದರೆ ಅವನು ಕೆಲಸದ ಒತ್ತಡ ಇರುತ್ತೋ ಇಲ್ಲ ಬೇರೆ ಒತ್ತಡ ಇದೆಯೋ ತನಿಖೆ ಆದಮೇಲೆ ಗೊತ್ತಾಗುತ್ತೆ. ಯಾಕಂದ್ರೆ ನಾವು ಅದನ್ನು ಕ್ವಶನ್ ಮಾಡೋದು ಬೇಡ ಇವಾಗ ಸದ್ಯಕ್ಕೆ. ಬಟ್ ಇವಾಗ ನನ್ನ ನೌಕರ ಮಾಡ್ಕೊಂಡಿದ್ದಾನೋ ಅದಕ್ಕೆ ಬರಬೇಕಾಗಿರೋಂಥ ಸವಲತ್ತುಗಳು ಕೂಡಲೇ, ಯಾಕಂದರೆ ಎಲ್ಲ ಪ್ರಕರಣದಲ್ಲೂ 3 ತಿಂಗಳು ಚಾರ್ಜ್ ಶೀಟ್ ಹಾಕ್ತೀವಿ ಅಂತ ಕಾನೂನಿದೆ. ಇದನ್ನು ವಿಶೇಷವಾಗಿ ಪರಿಗಣಿಸಿ ವಿಶೇಷ ಪ್ರಕರಣ ಅಂತ ಪರಿಗಣಿಸಿ 15ರಿಂದ 30 ದಿನ ಒಳಗಡೆ ಚಾರ್ಜ್ ಶೀಟ್ ಹಾಕಬೇಕು ಅಂತೇಳಿ ನಾವು ಈಗಾಗಲೇ ನಾವು DC ಸಾಹೇಬ್ರಿಗೆ ಮನವಿ ಮಾಡಿದ್ದೀವಿ. ಪೊಲೀಸ್ ಇಲಾಖೆ ಕಳಿಸ್ಕೊಡಿ ಅಂತ ಹೇಳಿದ್ದೀವಿ. ಇವಾಗ SP ಸಾಹೇಬ್ರನ್ನು ಭೇಟಿ ಮಾಡಿ ಈ ಮನವಿಯನ್ನು ಅವ್ರಿಗೂ ಮಾಡ್ತಾ ಇದ್ದೀವಿ ಸರ್. ಬಾಬುವಿನ ಪ್ರಕರಣಕ್ಕೆ ಸಂಬಂಧಿಸಿದ ಹಾಗೆ ಇದು ಒಂದು ಬೆಳವಣಿಗೆ ಆದರೆ ಅತ್ತ ಚಿಕ್ಕಬಳ್ಳಾಪುರದಲ್ಲಿ ದಲಿತ ಸಂಘಟನೆಗಳು ತ್ವರಿತವಾಗಿ ತನಿಖೆ ನಡೆಯಬೇಕೆಂದು ಪ್ರತಿಭಟನೆ ನಡೆಸಿವೆ. ಮೃತ ಬಾಬು ಜಾತಿಯಿಂದ ದಲಿತನಾದ್ದರಿಂದ
ಚಿಕ್ಕಬಳ್ಳಾಪುರದ ದಲಿತ ಪರ ಹೋರಾಟದ ಸಂಘಟನೆಗಳ ಕಾರ್ಯಕರ್ತರು ಇಂದು ನಗರದ ಕನ್ನಡ ಭವನದಿಂದ ಶಿಡ್ಲಘಟ್ಟ ವೃತ್ತದವರೆಗೂ ಪಾದಯಾತ್ರೆ ಮಾಡಿದ್ದಾರೆ. ದಾರಿಯುದ್ದಕ್ಕೂ ದಲಿತ ಪರ ಸಂಘಟನೆಗಳ ಕಾರ್ಯಕರ್ತರು ದಲಿತ ವಿರೋಧಿಗಳಿಗೆ ಧಿಕ್ಕಾರ, ಪ್ರಕರಣದಲ್ಲಿ ಭಾಗಿಯಾಗಿರುವ A1 ಆರೋಪಿ ಸಂಸದ ಸುಧಾಕರ್ ಅವರಿಗೆ ಧಿಕ್ಕಾರ ಎಂಬ ಘೋಷಣೆಗಳನ್ನು ಕೂಗುತ್ತಾ ಸಾಗಿದ್ದರು. ನಿರಂತರವಾಗಿ ಸುರಿಯುತ್ತಿರುವ ಮಳೆಯನ್ನು ಲೆಕ್ಕಿಸದೆ ಮಳೆಯಲ್ಲಿ ನೆನೆಯುತ್ತಲೇ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ದಲಿತ ಸಂಘಟನೆಗಳ ಕಾರ್ಯಕರ್ತರು. ಶಿಡ್ಲಘಟ್ಟ ವೃತ್ತದಲ್ಲಿ ಮಾನ್ಯ ಅಧೀಕ್ಷಕರಾದ ಶ್ರೀ ಕುಶಾಲ್ ಚಾಕ್ಸೇರ್ ಅವರು ಸಂಘಟನೆಯ ಹೋರಾಟಕ್ಕೆ ಸ್ಪಂದಿಸಿ ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿ ಪ್ರಕರಣವನ್ನು ತ್ವರಿತ ತನಿಖೆಗೆ ಒಳಪಡಿಸಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ. ಕ್ಯಾಮರಾಮನ್ ಸಂಜಯ್ನೊಂದಿಗೆ ಸುನೀಲ್ ಆರಾಧ್ಯ ಮತ್ತು ನರಸಿಂಹಮೂರ್ತಿ, ಸುಮನ್ ಟಿವಿ.